ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ರೈತ ತನ್ನ ಕೈಯಾಗೆ ಕತ್ತಿ ಹಿಡಿಯೋದು ಬೇರೆಯವ್ರ ಪ್ರಾಣ ತೆಗಿಯಕ್ಕಲ್ಲ, ಸಾವಿರಾರು ಜನರ ಪ್ರಾಣ ಉಳಿಸೋಕ್ಕೆ. ವಾಹ್, ಸಂದಾಗ ಹೇಳಿದ ರಮಣ. ಮೂಕಲ್ಲ ಮಂಜ, ನಮ್ಮ ದೇಶಕ್ಕೆ ಸೈನಿಕ ಏಟ್ ಮುಖ್ಯನೋ ರೈತನೂ ಅಷ್ಟೇ ಮುಖ್ಯಕ್ಕಲ್ಲ. ಇದನ್ನೇ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋದು. ನೀವು ಓದಿ ತಿಳ್ಕೊಂಡಿರೋದನ್ನ ನಾವು ಹಂಗಂಗೆ ತಿಳ್ಕೊಬಿಟ್ಟಿದ್ದೀವಿ. ಅಲ್ಲ, ಹಿಂಗೆ ಒಂದೊಂದೇ ಕತ್ತರಿಸ್ಬಿಟ್ರೆ ಇಡೀ ವರ್ಷ ಎಲ್ಲ ಆಯ್ತದೆ. ತಗೊಳ್ಳಿ, ನೀವು ಮುಂದುವರಿಸಿ, ನನ್ನ ಕೈಲಾಗಲ್ಲ. ಅಯ್ಯ ನಮ್ಮರೇ, ನಮ್ಮವ್ರಿಗೆ ಹೊಸಿ ನಾಚಿಕೆ ಹಂಗೆಯ. ನೀವು ಕೆಲಸ ಮಾಡಿ ಕತ್ಲಾಗದ್ರೆ ಎಲ್ಲ ಮುಗಿಸ್ಬಿಡ್ಬೇಕು. ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಏ ಮಂಜ, ಕುಡಿಯ ನೀರು ತಗೊಂಬಲ್ಲ. ಕೂಗಿದ ಕೇಳಿಸಿಲ್ವಲ್ಲ. ನಮ್ಮಮ್ಮ ಭೂಮಿ ತಾಯಮ್ಮ. ಇದರು ಅಚ್ಚಮ್ಮ ಮೆಚ್ಚಮ್ಮ. ಲೈ ಹೊಸಿ ಅತ್ತಾಗಿತ್ತಾಗ ನೋಡ್ಕೊಂಡು ಕೇಳಿಸ್ಕೊಂಡು ಕ್ಯಾಮೆ ಮಾಡ್ಲಾ? ಯಾಕೆ ಈಗೇನಾಯ್ತಣ್ಣ? ನಿನ್ನ ಮೊಬೈಲ್ ಕೊಡಿಲಿ, ಕೊಡ್ಲಾ? ಕ್ಯಾಮೆ ನೋಡು. ಒಡ್ಡಿ ಫೋನು. ಏಯ್ ಕ್ಯಾಮೆ ನೋಡ್ಲಾ? ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಮದೇವಣ ತಕ. ಲಕ್ಷ್ಮಕ್ಕ, ನೀವು ಹೋಗಿ, ನಾನು ಮಗು ನೋಡ್ಕೋತೀನಿ. ಅಯ್ಯೋ ಅಮ್ಮವ್ರೆ, ನೀವಾ? ಬೇಡ ಬೇಡ, ಮೊದಲು ಅಮ್ಮವ್ರೇನನ್ನ ಬಿಡಿ. ಎಷ್ಟಾದ್ರೂ ನೀವು ದೊಡ್ಡ ಮನೆ ಸೊಸೆ ಅಲ್ವರಾ? ಈ ಊರಿನವರೆಲ್ಲ ನಮ್ಮನೆಯವರು ಅಂತ ನಂಬಿರೋಳು ನಾನು. ನಿಮ್ಮ ಮಗುನ ನಾನು ನೋಡ್ಕೋಬಾರ್ದಾ? ಹಂಗಲ್ಲ ಕಂಡ್ರವ, ನೀವು ನನ್ನ ಮಗಿನ. ಏನು ಮಾತಾಬಿಡಿ, ಬನ್ನಿ ಈ ಕಡೆ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ, ಹೂವಂತ ಕನಸು ತಾ ಮೂಡಿ ಬರಲಿ, ನಗುವ ಅಳುವ ಕಣ್ಣಲ್ಲಿ ಎಂದು, ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ದೊಡ್ಡ ಮನೆ ಸೊಸೆ ನನ್ನ ಮಗಿಗೆ ಲಾಲಿ ಆಡ್ತಾವ್ರೆ. ನನ್ನ ಮಗ ಎಷ್ಟು ಅದೃಷ್ಟ ಮಾಡೈತೆ ಅಲ್ಲೂರ. ಚಿನ್ನ ನಿನ್ನ ಮುದ್ದಾಡುವೆ. ಅರೇವಾ ನಮ್ಮರೇ, ನನಗೆ ಇವತ್ತಿದ್ದು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗುವ ಅನ್ನಂಗೆ ಆಯ್ತೈತೆ. ರಾಮಣ್ಣ, ಮುಂದಿನ ವರ್ಷ ದೊಡ್ಡ ಮನೆಗೂ ಇಷ್ಟೊತ್ತಿಗೆ ಜೋಕಲ್ಲಿ ಕಟ್ಟಬೇಕಾಯ್ತದೆ ಅಲ್ಲೂರ. ನಮ್ಮರೇ, ನಾನು ಕ್ಯಾಮೆ ನೋಡ್ಕೊತೀನಿ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ.
ಇನ್ನೂ ಎಷ್ಟೊತ್ತಾಗುತ್ತೆ? ಯಾಕೆ ಇನ್ನು ಹೊತ್ತಾಯ್ತದೆ, ಆಗಲೇ ಬೇಸರ ಆಗೋಯ್ತಾ? ಇಲ್ಲ ಇಲ್ಲ, ನಿಮಗೆ ಊಟ ತಂದಿರಲಿಲ್ವಲ್ಲ ಅದಕ್ಕೆ ಕೇಳಿದೆ. ನಾನು ಹೋಗಿ ಊಟ ತೊಗೊಂಬರ್ಲಾ? ಏ ಬೇಡ ಬೇಡ. ಮತ್ತೆ ಊಟ ಮಾಡಿದೆ ಕೆಲಸ ಮಾಡ್ತೀರಾ? ಏ ನಾನು ಅಷ್ಟು ಸುಲಭವಾಗಿ ಹೊಟ್ಟೆಗೆ ಮೋಸ ಮಾಡ್ಕೊಳಕ್ಕಿಲ್ಲ. ಮತ್ತೆ ಮನೆಯಿಂದ ಊಟ ತರದೆ ಹೇಗೆ ಊಟ ಮಾಡ್ತೀರಾ? ಅಯ್ಯೋ ನಮ್ಮರ, ಇಡೀ ಊರೆಲ್ಲ ನಮ್ಮ ಮನೆನೆಯ. ಈಗ ನೋಡಿ ರತ್ನಕವು ಉಮೇಶಣ್ಣ, ನಮ್ಮವರು ಮನೆಯಿಂದ ಊಟ ತಂದಿಲ್ಲ, ಅದಕ್ಕೆ ಹೋಗಿ ತಗೊಬರ್ಲಾ ಅಂತ ಕೇಳ್ತಾವ್ರೆ. ಏನು ಮಾಡಮ್ಮ? ಏ ರಮಣ, ನಮ್ಮನೆ ಊಟ ಮಾಡುವರಂತೆ ಇವತ್ತು. ರಮಣವ್, ನಮ್ಮ ಮನೆ ಊಟ ನಿನ್ಗೆ ಸೇರಕ್ಕಿಲ್ವಾ? ನಿನಗೆ ಅಂತ ರಾಗಿ ಮುದ್ದೆ ಬಸ್ಸಾರು ತಂದೀವ್ನಿ, ಎಲ್ಲ ನಿಮ್ಗೇನೆ. ರಮಣ, ಪುಟ್ಟಣ್ಣನ ಮಾತು ಹೆಂಗೆ ಕೇಳ್ತೀಯ? ನಮ್ಮನೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ, ಬಾ ಬಾರಿಸ್ಬಿಡಮ್ಮ. ಇರೀ ಒಂದು ನಿಮಿಷ. ನಮ್ಮರೆ, ನಮ್ಮ ಮನೆಗೆ ಹೋದ್ರೆ ಒಂದು ಮನೆ ಊಟ, ಇಲ್ಲಿದ್ರೆ ಎಲ್ಲರ ಮನೆ ಊಟ. ಏನು ಮಾಡಮ್ಮ? ಸರಿ ಸರಿ, ಎಲ್ರೂ ಇವತ್ತು ಒಟ್ಟಿಗೆ ಊಟ ಮಾಡಮ್ಮ. ಏನು? ಆಯ್ತು ರಮಣ್ರೆ. ಹಂಗ ಸಮಯ ಆತಲ್ಲ, ಇನ್ನೇನು ಬುತ್ತಿ ಬಿಚ್ಚರೆಯ ಶುರು ಹಚ್ಕೊಳ್ಳೋಣ ಬಾ ರಮಣ. ಬನ್ನಿ ಶುರು ಹಚ್ಕೊಳಮ್ಮ. ಅಮರ ನಡ್ರಿ. ಬನ್ನಿ ಬನ್ನಿ ಬನ್ನಿ, ಬಿರ್ನೆ ಬನ್ನಿ. ಉಮೇಶಣ್ಣ, ಬಿರ್ನೆ ಬಾ, ನೀನಂತೂ ಊಟಕ್ಕೆ ಹಿಂದೆನೆ ಬಾ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ನಮ್ಮರ. ಇರಿ 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 ಇರಿ. ಎಲ್ಲರೂ ಒಟ್ಟಿಗೆ ಕುಂತಾಗ ಊಟಕ್ಕೂ ಮೊದಲು ಪ್ರಾರ್ಥನೆ ಮಾಡಬೇಕು. ಯಾರಿಗೆ ರಮಣ? ಇನ್ಯಾರಿಗೆ? ನಮಗೆಲ್ಲ ಅನ್ನ ಕೊಟ್ಟು ಕಾಪಾಡ್ತಿರೋ ಅನ್ನಪೂರ್ಣೇಶ್ವರಿಗೆ. ಅವಳೇ ಅಲ್ವೇ ನಮ್ಮ ಭೂಮಿ ತಾಯಿ. ಸರಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಸರಿ, ಸುರಜ್ಗಳಮ್ಮ. ಒಟ್ಟು ಅಷ್ಟೊತ್ತೈತೆ, ತಗೊಳ್ಳ ತಗೊಳ್ಳ. ತಳ್ಳ ತಳ್ಳ. ನೀರಿಲ್ವಾ? ಅಣ್ಣ ನೀರು ಬಗ್ಸು. ನಂಬರ ಸುರಜ್ಕಳಿ. ಬಾಬಾ ಬಾಬಾ ಬಾಬಾ, ರತ್ನಕ್ಕ, ನಿನ್ನ ಕೈ ರುಚಿನ ರುಚಿ. ಇದಕ್ಕೇನಾರ ಒಂದು ಚೂರು ಉಪ್ಪಿನಕಾಯಿ ಬಿಟ್ಟಿದ್ದಿದ್ರೆ ಅದ್ರ ಮಜಾನೇ ಬೇರೆ. ರಮಣ, ಬುತ್ತಿಲಿ ಉಪ್ಪಿನಕಾಯಿ ಐತೆ. ರತ್ನಕ್ಕ, ಉಪ್ಪಿನಕಾಯಿ ಹಾಕು. ಹಂಗ ಅಮರ, ರುಚಿ ನೋಡಿ ಮಜವಾಗಿರ್ತೈತೆ. ನೋಡಿದ್ರ, ನಮ್ಮ ಊರವ್ರ ಕೈ ರುಚಿನೇ ಬೇರೆ ಅಲ್ಲೂರ. ಬಾರಿಸಿ ಬಾರಿಸಿ. ಅಬ್ಬಾ, ಈ ಥರ ಊಟ ಮಾಡಿ ಬಹು ದಿವಸ ಆಗ್ಬಿಟ್ಟಿತ್ತು. ಮೂಕಣ್ಣ, ಇನ್ಮ್ಯಾಕೆ ಅವಾಗವಾಗ ಎಲ್ರು ಹಿಂಗೆ ಒಟ್ಟಿಗೆ ಕೂತು ಊಟ ಮಾಡಮ್ಮ. ರಮಣ, ಹೌದು ರಮಣ. ಈ ಕುಸಿಗೆನೆಯ ಸುಗ್ಗಿ ಅಂತ ಕರೆಯೋದು. ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ. ಅಕ್ಕ,
ಹೊಲ್ದಾಗೆ ಅವಳಿಗೆ ಆವ್ಗೆ ಕಚ್ಚಾಯ್ತಾ ಏನೋ. ವಾ, ಕೇಳೋಕೆ ಎಷ್ಟು ಖುಷಿ ಆಗುತ್ತೆ. ದೇವ್ರೆ, ಹಾಗೆ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೇ, ನೀನು ಆ ಮುದುಕಿ ಹತ್ರ ಹೋಗಿ ಅವ್ರಿನ್ನೂ ಯಾಕೆ ಬಂದಿಲ್ಲ ಅಂತ ಕೇಳ್ಕೊಂಡು. ಆ ಮುದುಕಿಗೆ ಹೆಂಗೆ ಗೊತ್ತಿರ್ತೈತಕ್ಕ? ಎಲ್ಲ ಗೊತ್ತಿರತ್ತೆ ಕಣೆ, ಆದರೂ ಗೊತ್ತಿಲ್ಲದೆ ಇರೋಳ ಥರ ಸುಮ್ಮನೆ ಇರ್ತಾಳೆ ಅಷ್ಟೆ. ನೀನು ಹೋಗಿ ಕೇಳು. ಸರಿ. ಶಾರದಕ್ಕ, ಏನು? ಟೀಚರು ಮತ್ತು ರಾಮಣ್ಣ ಹಿರಿಸುಸಮ್ಮ ಮತ್ತು ಚಿಕ್ಕಜ್ಮಾನ್ರು ಇನ್ನೂ ಬಂದಿಲ್ವಲ್ಲ, ಊಟ ಕಟ್ಕೊಂಡೋಗವ್ರ ಹೆಂಗೆ? ಏನು ಇದ್ದಕ್ಕಿದ್ದಾಗೆ ದಿಢೀರ್ ಕಾಳಜಿ? ಸುಮ್ಮನೆ ಹಿಂಗೆ ತಿಳ್ಕೊಳ್ಳೋಣ ಅಂತ. ಅವರಿಬ್ರೂ ಕೆಲಸದವ್ರ ಜೊತೆ ಅಲ್ಲೇ ಊಟ ಮಾಡ್ಕೊಂಡಿವಿ ಅಂತ ರಾಮ ಫೋನ್ ಮಾಡಿ ಹೇಳ್ದ. ವಾ, ಹಂಗ ಸರಿ. ಅಕ್ಕ, ಅದು ಕೇಳಿಸ್ಕೊಂಡೆ. ನೋಡಿದ್ರ ಅಕ್ಕ, ಇಬ್ಬರು ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡೋ ಮತ್ತಕ್ಕೆ ಹತ್ರ ಆಗವ್ರೆ. ಇನ್ನು ಅವರೆಲ್ಲರೂ ನಿಮಗೆ ಮರ್ವಾದೆ ಕೊಡೋ ಡೌಟಯ್ಯ. ಅಲ್ಲ ಅಕ್ಕ, ಆ ಟೀಚರ್ಗೆ ಎಲ್ರೂ ಹೆಂಗೆ ಕೈಯೊಳಗೆ ಹಾಕಬೇಕು ಅಂತ ಸಂದಾಗ ಗೊತ್ತೈತೆ. ಒಟ್ಟಿಗೆ ಊಟ ಮಾಡ್ತಾರಾ? ಮಾಡಲಿ ಮಾಡಲಿ, ನಾನು ಮಾಡ್ತೀನಿ. ಅರೆ ರೇ 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 ಬರಲ್ಲ, ಯಾಕಲ್ಲ ಇಷ್ಟೊತ್ತು? ಅಯ್ಯೋ ಅಪ್ಪಯ್ಯ, ಹೊಲ್ದಾಗೆ ಕೆಲಸ ಸ್ಯಾನೆ ಬೊಂಬಾಟು. ಮೈಮೂರು ಕೆಲಸ ಮಾಡಿ ಸ್ಯಾನೆ ದಿವಸ ಆಗೋಗ್ಬಿಟ್ಟಿದಪ್ಪಯ್ಯೋ. ನೀನು ಕ್ಯಾಮೆ ಮಾಡ್ಲಾ, ಯಾವನ್ ಬೇಡ ಅಂತಾನೆ? ಅದನ್ನ ಸೊಸೆಗೆ ಯಾಕಲ ಹಿಂಸೆ ಕೊಡ್ತೀಯ ನೀನು? ಇಲ್ಲ ಮಾವ, ನನಗೂ ಹೊಲದಲ್ಲಿ ಇವತ್ತು ತುಂಬ ಖುಷಿ ಆಯಿತು. ನಮ್ಮ ಹೊಲದಲ್ಲಿ ಇಷ್ಟು ಒಳ್ಳೆ ಕೆಲಸಗಾರ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವ್ರ ಆಪ್ತತೆ, ಪ್ರೀತಿ ನೋಡಿ ನನಗೂ ತುಂಬ ಖುಷಿ ಆಯಿತು. ಹೌದೇನಮ್ಮ, ತುಂಬ ಸಂತೋಷ. ಅಪ್ಪಯ್ಯ, ಅಷ್ಟು ಮಾತ್ರ ಅಲ್ಲ, ಜಾನಕಿ ಅವ್ರೂ ಹೊಲಕ್ಕೆ ಇಳಿದು ಕೆಲಸ ಮಾಡಿದ್ರು. ಅಯ್ಯೋ ಇಲ್ಲ ಇಲ್ಲ, ಕುಡ್ಲಿ ಹಿಡ್ಕೊಂಡು ಒಂದೆರಡು ತೆನೆ ಕತ್ತರಿಸಿದೆ ಅಷ್ಟೇ. ಅಷ್ಟು ಸಾಕಲ್ಲ, ಇನ್ಮೇಲೆ ನೀನು ಹಳ್ಳಿ ಹೆಂಗ್ಸೆ. ಅಪ್ಪಯ್ಯ, ಹೇಳೋದೇ ಮರ್ತದೆ ನೋಡಿ, ಜಾನಕಿ ಅವ್ರನ್ನ ಜನರೆಲ್ಲ ಸೇರ್ಕೊಂಡು ಧನ್ಯವಾದ ಹೇಳಿದ್ದೆಯ. ಆಮೇಲೆ ನಿಮ್ಮ ಕೈಗುಣದಿಂದ ಒಳ್ಳೆ ಮಳೆ ಬೆಳೆ ಆಗಲಿ, ನೀನೊಂಥರ ಮಹಾಲಕ್ಷ್ಮಿ ಇದ್ದಂಗೆ ಕಣಮ್ಮ ಅಂತ ಹೇಳಿದ್ರು. ನಂಗಂತೂ ಅದ ಕೇಳಿ ಚಾನೆ ಖುಷಿ ಆಗೋಯ್ತು. ವಾರೇ ವಾ, ನನ್ನ ಸೊಸೆ ಅಂದ್ರೆ ಸುಮ್ಕೆನ ಬೇಷ್ ಕಣಮ್ಮ. ನಾವು ಯಾವಾಗ ಜನರ ಮನಸ್ಸಿಗೆ ಹತ್ರ ಆಗ್ತೀವೋ ಆವಾಗಲೇ ಅವ್ರ ನಂಬಿಕೆ ಉಳಿಸ್ಕೊಳಕ್ಕೆ ಸಾಧ್ಯ ಆಗೋದು. ಅಂತೂ ಇವತ್ತೇ ಸುಗ್ಗಿ ಹಬ್ಬ ಮಾಡಿಬಿಟ್ರಿ ನೀವು. ಒಂಥರ ಹ್ಞೂ ಅಪ್ಪಯ್ಯ. ಸರಿ ಸರಿ, ಶಾನೆ ಹೊತ್ತಾಗದೆ ಕೈಕಾಲು ಮುಖ ತೊಗೊಬನ್ನಿ, ಊಟ ಮಾಡಿರಂತೆ. ಮಧ್ಯಾಹ್ನ ಏನು ತಿಂದಿದ್ದೀರೋ ಇಲ್ಲೋ ನೀವು? ಅಪ್ಪಯ್ಯೋ, ಎಲ್ಲರಮ್ಮನೆ ಹಬ್ದೂಟ ಮಾಡಿ ಹೊಟ್ಟೆ ತುಂಬ ಬಿಟ್ಟೈತೆ. ನಂಗೆ ಗೊತ್ತು ಕಲ, ನೀ ಎಲ್ಲಿ ಎಷ್ಟೇ ತಿಂದು ಬಂದ್ರೂ ಶಾರದಕ್ಕನ ಕೈ ರುಚಿ ಉಂಡ್ರೆ ನಿನಗೆ ಹೊಟ್ಟೆ ತುಂಬೋದು ಅಂತ. ಹೋಗು ನಡಿ, ಹೋಗಮ್ಮ. ಸರಿ ಅಪ್ಪಯ್ಯ, ನಡ್ರಿ ನಮ್ಮರೆ. ಅವಳನ್ನ ಎಲ್ಲರೂ ಮಹಾಲಕ್ಷ್ಮಿ ಅಂತಂದ್ರ? ಅಷ್ಟೇ ಅಲ್ಲ ಅಕ್ಕ, ಅವ್ಳ ಕೈ ಗುಣದಿಂದಲೇ ಅಂತೆ ಮಳೆ ಬೆಳೆ ಎಲ್ಲ ಸಂದಾಗ ಆಯ್ತಿರೋದು. ಓಹೋ, ಯಾರೆಲ್ಲ ಅವಳನ್ನ ಹೊಗಳಿದ್ರೋ ಅವ್ರ ಬಾಯಿಂದಾನೆ ಇವಳನ್ನ ಅನಿಷ್ಟ ಅನ್ನೋ ಹಾಗೆ ನಾನು ಮಾಡ್ತೀನಿ. ವಾರೆ ವಾ, ಹೆಂಗಕ್ಕ?
ಹಲೋ, ನಿನಗೆ ಒಂದು ಕೆಲಸ ಬಂದಿದೆ. ಹೇಳಿದ್ದು ಗೊತ್ತಾಯ್ತಲ್ಲ? ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ಆದರೆ ಕೆಲಸ ಮಾತ್ರ ಕರೆಕ್ಟಾಗಿ ಆಗಬೇಕು. ಕೆಲಸ ಮುಗಿದ್ಮೇಲೆ ನೀನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಜೊತೆಗೆ ನನ್ನ ಹೆಸರು ಎಲ್ಲೂ ಹೊರಗೆ ಬರಬಾರ್ದು. ತಿಳಿತಾ? ಅಯ್ಯೋ ಅಕ್ಕ, ಆ ರಾಗಿ ರಾಸಿಗೆ ಪೆಟ್ರೋಲ್ ಹಾಕಿ ಸುಟ್ಬಿಟ್ರೆ ಈ ದೊಡ್ಡ ಮನೆಗೆ ನಷ್ಟ ಆಗಕ್ಕಿಲ್ವಾ? ಆಗಲಿ, ದೊಡ್ಡ ಮನೆಗೆ ಹಿರಿ ಸೊಸೆಯಿಂದಾನೇ ನಷ್ಟ ಆಯಿತು ಅಂತ ಹೇಳೋಣ. ಅವಳೇ ಪೂಜೆ ಮಾಡಿ ಕೊಯ್ಲು ಮಾಡಿದ ರಾಗಿ ಮೆದೆ ಸುಟ್ಟು ಭಸ್ಮ ಆಗತ್ತೆ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಅವಳ ಕೈಗುಣ ಎಂಥದ್ದು ಅಂತ. ಒಳ್ಳೆ ಊಟ. ಸಾರದ ಒಂದು ಕೈ ರುಚಿನೇ ರುಚಿ. ಇವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ. ಹೊಲದಲ್ಲಿರೋರಿಗೆ ಒಳ್ಳೆ ವ್ಯಾಯಾಮ ಅಲ್ವಾ? ಹ್ಞೂ, ಈ ಪ್ಯಾಟಲ್ಲಿ ಕಾಸು ಕೊಟ್ಬಿಟ್ಟು ಕೈಕಾಲು ಅಲ್ಲಾಡಿಸ್ತಾರಲ್ಲ, ಅವರೆಲ್ಲ ವಾರಕ್ಕೊಂದ್ಕಿತ ಬಂದು ನಮ್ಮ ಹೊಲದಲ್ಲಿ ಕ್ಯಾಮೆ ಮಾಡಿದ್ರೆ ಅವ್ರಿಗೆ ಕಾಸು ಉಳಿತೈತೆ, ನಮ್ಮ ರೈತರಿಗೆ ಆಳುಗಳಿಲ್ಲ ಅನ್ನೋ ಕೊರತೆನೂ ಹೋಯ್ತೈತೆ ಅಲ್ವಾ? ಅದು ಸರಿನೇ. ರಾಮವ್ರೆ, ಫೋನ್ ರಿಂಗ್ ಆಗ್ತಿದೆ, ನಿಮ್ದೇ ಇರ್ಬೇಕು ನೋಡಿ. ಏ ನಂದಲ್ಲ, ನಿಂದೇ ಇರ್ಬೇಕು ನೋಡಿ. ನಂದಲ್ಲ. ಅಯ್ಯಯ್ಯ ನಮ್ಮರೆ ಮಂಜಿನ ಫೋನ್ ತಗೊಬಂದ್ಬಿಟ್ಟಿದ್ದೀನಿ. ಮಂಜಂದ? ಹ್ಞೂ ನಮ್ಮರೆ, ನಾನು ಕೈಕಾಲು ಮುಖ ತಗೊಂಡು ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಈಗೇನು ಅರ್ಜೆಂಟು? ನಾಳೆ ಕೊಡಿ. ಹಂಗಲ್ಲ ನಮ್ಮರೆ, ಪಾಪ ಅವ್ರ ಅಪ್ಪಾಯ ಫೋನ್ ಮಾಡಿದ್ರು ಅಂತ ಕಾಣ್ತೈತೆ. ಅದು ಅಲ್ಲದೆ ಆ ಬಡ್ಡಿಯಿಂದ ರಾತ್ರಿ ಆಳು ಹಿಡಿದ ಮನೆ ಕಳಕ್ಕಿಲ್ಲ ಅವನು. ಅದಕ್ಕೆ ಹೋಗಿ ಕೊಟ್ಬರ್ತೀನಿ. ಕೊಡಲೇಬೇಕಾ? ಹ್ಞೂ ನಮ್ಮರೆ, ಒಂದು 10 ನಿಮಿಷ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿ. ಹಾಂ ಬಂದೆ.